ಅಮೆರಿಕದಲ್ಲಿ ಒಬ್ಬ ಬಡ ಹುಡುಗ ತನ್ನ ವಿದ್ಯಾಭ್ಯಾಸಕ್ಕೋಸ್ಕರ ಹಣ ಪಡ್ಕೊಳ್ಳೋಕ್ಕೆ ಗಳಿಸ್ಕೊಳ್ಳೋದಕ್ಕೆ ಮತ್ತು ತಾನು ಬದುಕಿಕೊಳ್ಳೋದಕ್ಕೆ ಮನೆ ಮನೆಗೆ ಹೋಗಿ ಸೇಲ್ಸ್ ಮೆನ್ ಬರ್ತಾರಲ್ಲ ಆ ರೀತಿ ಕೆಲವೊಂದು ಪ್ರಾಡಕ್ಟ್ಗಳನ್ನು ಮನೆ ಮನೆಗೆ ಹೋಗಿ ಮಾರ್ಕೊಳ್ತಾ ಇದ್ನಂತೆ. ಒಂದು ದಿನ ಆತನಿಗೆ ತುಂಬ ಹಸಿವಾಯ್ತು. ಇದಕ್ಕಿಂತ ಮುಂಚೆ ಅವನು ಎಷ್ಟೋ ಸಾರಿ ಆತ್ಮಹತ್ಯೆ ಮಾಡ್ಕೊಂಡು ಬಿಡಬೇಕು ಅಂತ ನಿರ್ಧರಿಸಿದ್ನಂತೆ. ಕೇಳ್ತಾ ಇದ್ದೀರಾ? ಅವತ್ತು ಅವನು ತುಂಬಾನೇ ಹಸಿದು ಮುಂದಿನ ಮನೆಗೆ ಮಾರ್ಲಿಕ್ಕೆ ಬಾಗಿಲನ್ನು ತಟ್ಟೋದಕ್ಕಿಂತ ಮುಂಚೆ ವಿಚಾರ ಮಾಡ್ಕೊಂಡಂದೆ, ಈ ಮನೆಯಲ್ಲಿ ಸ್ವಲ್ಪ ಏನಾದರೂ ತಿನ್ಲಿಕ್ಕೆ ನಾನು ಕೇಳ್ಕೊಳ್ತೀನಿ ಅಂತ ಅಂದ್ಕೊಂಡು ನಡೆದಂಥ ಘಟನೆ ಇದು. ಆ ಮನೆ ಬಾಗಿಲನ್ನು ತಟ್ಟದಂತೆ. ಆಗ ಮನೆ ಬಾಗಿಲನ್ನು ತಟ್ಟಿದಾಗ ಒಬ್ಬ ಯವನಸ್ಥ ಸ್ತ್ರೀ, ಸುಂದರವಾಗಿ ಕಾಣುವಂಥ ಒಬ್ಬ ಯವನಸ್ಥ ಸ್ತ್ರೀ ಬಾಗಿಲು ತೆಗೆದಿದ್ದಾಳೆ. ಅವಳನ್ನು ನೋಡಿದ ತಕ್ಷಣ ತನ್ನ ಭಯ ಬಿದ್ದು ಊಟ ಕೇಳಲಿಕ್ಕೆ ಮನಸ್ಸಾಗದೆ ಅವನು ಸ್ವಲ್ಪ ನೀರನ್ನು ಕೇಳಿದಾನೆ. ಸ್ವಲ್ಪ ನೀರು ಕೊಡ್ತೀರಾ ಅಂತ. ಆಗ ಆ ಸ್ತ್ರೀ ಅವನನ್ನು ನೋಡಿ ಅವನ ಮೇಲೆ ಕರುಣೆ ಪಟ್ಟು, ಅವನು ಹಸಿದಿರುವುದು ಆತನ ಮುಖದ ಮೇಲೇನೆ ಕಂಡು ಬರ್ತಾ ಇರೋದ್ರಿಂದ ಒಳಗಡೆ ಹೋಗಿ ಒಂದು ಗ್ಲಾಸ್ ತುಂಬ, ಅಮೆರಿಕಾದ ಚಳಿಗಾಲದ ಸಮಯದಲ್ಲಿ ಐಸ್ ಬೀಳೋ ಸಮಯ, ಒಂದು ಗ್ಲಾಸ್ ತುಂಬ ಬಿಸಿ ಹಾಲನ್ನು ತಂದು ಕೊಟ್ಟಿದ್ದಾಳೆ. ಆಮೇಲೆ ಅವನು ಅದನ್ನು ಕುಡಿದು ಬಲ ಹೊಂದಿ ಮನಸ್ಸಿನಲ್ಲಿ ಒಂದು ಧೈರ್ಯ ಅವನಿಗೆ ಬಂದಿದೆ ಮೊದಲೇ ಸಾರಿ. ಏನಂದ್ರೆ, ಇಲ್ಲ, ದೇವರು ಕೈ ಬಿಡಲ್ಲ, ದೇವರಿದ್ದಾನೆ. ಆಮೇನ್. ಮನುಷ್ಯರ ಮೇಲೂ, ಮನುಷ್ಯತ್ವದ ಮೇಲೂ, ದೇವರ ಮೇಲೂ ಅವನಿಗೆ ತಿರುಗಿ ನಂಬಿಕೆ ಬಂತಂತೆ. ಅವನ ಆ ಸ್ತ್ರೀ ಕೇಳಿದಂತೆ, ಅಮ್ಮ, ನಾನು ಇದಕ್ಕೆ ಎಷ್ಟು ಬೆಲೆ ಕೊಡಬೇಕು? ಆಗ ಆ ಸ್ತ್ರೀ ಹೇಳಿದ್ಲಂತೆ, ಇಲ್ಲ, ನಮ್ಮ ತಾಯಿ ಹೇಳಿದ್ಲು ನೀನು ಕರುಣೆಯಿಂದ ದಯೆಯಿಂದ ಮಾಡುವಂಥ ಕೆಲಸಕ್ಕೆ ಯಾವುದೇ ರೀತಿ ಬೆಲೆಯನ್ನ ಕಟ್ಟಬೇಡ, ಯಾವುದೇ ರೀತಿ ಬೆಲೆಯನ್ನ ತಕ್ಕೊಳ್ಬೇಡ. ಇವನು ತುಂಬಾ ಸಂತೋಷಪಟ್ಟು ಕೃತಜ್ಞತೆ ಹೇಳಿ ಹೊರಟು ಹೋದ್ನಂತೆ. ಅನೇಕ ವರ್ಷಗಳು ಕಳೆದ ನಂತರ ಒಂದು ದಿನ ಒಬ್ಬ ಸ್ತ್ರೀಗೆ ತುಂಬಾ ಹೊಟ್ಟೆ ನೋವು ಬಂದು, ಹೊಟ್ಟೆಯಲ್ಲಿ ಕಷ್ಟ ಆಗಿ, ಗರ್ಭಕೋಶಕ್ಕೆ ತೊಂದರೆ ಉಂಟಾಗಿ ಅವಳು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆದರೆ ಆ ರೋಗದ ಡಯಾಗ್ನೋಸಿಸ್ಸೇ ಇನ್ನೂ ಆಗಿರಲಿಲ್ಲಂತೆ. ಆ ರೋಗವನ್ನು ಕಂಡು ಹಿಡಿದಿದ್ದೇ ಇನ್ನೂ ಇರಲಿಲ್ಲಂತೆ. ಆಗ ಆ ಯಾವ ಹಳ್ಳಿಯಿಂದ ಅವಳು ಯಾವ ಊರಲ್ಲಿ ಡಾಕ್ಟರ್ ಹತ್ರ ಹೋದ್ಲು, ವೈದ್ಯರು ಅವಳನ್ನು ಗುಣಪಡಿಸ್ಲಿಕ್ಕೆ ಆಗದ ಕಾರಣ ಪಟ್ಟಣಕ್ಕೆ ಕಳಿಸುವಾಗ, ಆ ಪಟ್ಟಣದಲ್ಲಿ ಅವಳು ಅಡ್ಮಿಟ್ ಆದಾಗ ಅಲ್ಲಿರುವಂಥ ಡಾಕ್ಟ್ರು ಅವಳ ಕೇಸನ್ನು ನೋಡಿ, ಈ ಪೇಷಂಟ್ ಯಾವ ಊರಿಂದ ಬಂದಿದೆ ಅಂತ ಓದಿದ ತಕ್ಷಣ ಆ ಕೋಣೆಗೆ ಓಡಿ ಹೋದ್ನಂತೆ ಅವಳನ್ನು ನೋಡಲಿಕ್ಕೆ, ಯಾರು ಇವಳು ಅಂತ. ಅವಳನ್ನು ನೋಡಿದಾಗ ಅವಳ ಕೇಸ್ ನೋಡಿದರೆ ತುಂಬಾನೇ ಕ್ರಿಟಿಕಲ್ ಆಗಿತ್ತು. ಅದು ಅವಳನ್ನು ನೋಡಿ ಗುರುತಿಸಿದ ಇವನು ಅವಳಿಗೋಸ್ಕರ ಏನು ಮಾಡಿದ್ನಂದ್ರೆ, ಹಗಲು ರಾತ್ರಿ ರಿಸರ್ಚ್ ಮಾಡಿ ಅವನು ಅಮೆರಿಕಾದ 1870ನೇ ಶತಮಾನದಲ್ಲಿ ಶ್ರೇಷ್ಠ ಅಮೆರಿಕಾದಲ್ಲಿ ಗರ್ಭಕೋಶದ ಉನ್ನತ ತಂತ್ರಜ್ಞಾನವನ್ನ ವೈದ್ಯಕೀಯ ಶಾಸ್ತ್ರಕ್ಕೆ ಉಡುಗೊರೆಯಾಗಿ ಕೊಟ್ಟಂತ ವೈದ್ಯ ಆತನಾಗಿದ್ದ. ಆತನ ಹೆಸರು ಹಾವರ್ಡ್ ಕೆಲ್ಲಿ ಎಂಬುದಾಗಿ. ಹಾವರ್ಡ್ ಅಟ್ವುಡ್ ಕೆಲ್ಲಿ ಎಂಬುದಾಗಿ ನೀವು ಅದನ್ನು ಚರಿತ್ರೆಯಲ್ಲಿ ನೋಡ್ಕೊಳ್ಬಹುದು. ಫೇಮಸ್ ಗ್ಯಾನಕಾಲಜಿಸ್ಟ್ ಆಫ್ ಅಮೆರಿಕನ್ ಹಿಸ್ಟ್ರಿ. ಅವನು ಹಗಲು ರಾತ್ರಿ ಶಾಸ್ತ್ರಜ್ಞಾನ ಸ್ಟಡಿ ಮಾಡಿ ಹೋರಾಡಿ ಅವಳಿಗೋಸ್ಕರ ಮೆಡಿಸಿನ್ಗಳನ್ನು ತಂದು ಅವಳನ್ನು ಗುಣಪಡಿಸ್ಕೊಂಡು ಬದುಕಿಸ್ಕೊಂಡ್ರೆ ಕೊನೆಯ ದಿನ ಅವಳಿಗೆ ಬಿಲ್ ಬಂತು. ಅವಳು ಎದೆ ಡವ ಬಡ್ಕೊಳ್ತಾ ಇದೆ, ಎಷ್ಟು ಬಿಲ್ ಆಗಿದೆ ಅಂತ ಹೆದರ್ಕೊಂಡು ಬಿಲ್ಲನ್ನು ತೆಗೆದ್ರೆ ತುಂಬ ಬಿಲ್ಲಿನ ಖರ್ಚು. ಆದರೆ ಆ ಬಿಲ್ಲಿನ ಮೇಲೆ, ಬಿಲ್ ಕಟ್ಟಿದ ಮೇಲೆ ಪೇಡ್ ಅಂತ ಹಾಕಿರ್ತಾರಲ್ಲ, ಆ ಪೇಡ್ ಸೀಲ್ ಇತ್ತಂತೆ. ಇವಳಿಗೆ ಆಶ್ಚರ್ಯ ಇದೇನಿದು ಅಂತ. ಕೆಳಗಡೆ ಒಂದು ಕಾರ್ನರಲ್ಲಿ ಬ್ರೈಟ್ ಆಗಿ ಕಾಣುವ ಹಾಗೆ ಬರೆದಿತ್ತಂತೆ, ಪೇಡ್ ಇನ್ ಫುಲ್ ವಿತ್ ಅ ಗ್ಲಾಸ್ ಆಫ್ ಮಿಲ್ಕ್. ಒಂದು ಗ್ಲಾಸ್ ಹಾಲಿನ ಜೊತೆಗೆ ಈ ಬಿಲ್ಲನ್ನು ಪೂರ್ಣವಾಗಿ ಪೇ ಮಾಡಲಾಗಿದೆ ಅಂತ. ಆ ಬಡ ಹುಡುಗ ಬೇರೆ ಯಾರೂ ಆಗಿರಲಿಲ್ಲ, ಹಾವರ್ಡ್ ಕೆಲ್ಲಿ, ದ ಗ್ರೇಟ್ ಗ್ಯಾನಕಾಲಜಿಸ್ಟ್. Nationality is American, born on 20th February 1858.
and passed away on 12th January 1943. Wonderful story. ಆ ಸ್ತ್ರೀ ಹೇಳಿದ್ದೇನೆಂದರೆ, ನಮ್ಮ ತಾಯಿ ಹೇಳಿದ್ಲು, ನೀನು ಕರುಣೆಯಿಂದ ದಯೆಯಿಂದ ಮಾಡಿದಂಥ ಕಾರ್ಯಕ್ಕೆ ಬೆಲೆ ಕಟ್ಟಬೇಡ. ಅದು ಬೈಬಲಿನ ತತ್ವ. ಆಮೇನ್. ಅವನ ಹೆಸರೇ ಸೂಚಿಸುವಂತೆ ಕ್ರೈಸ್ತ ಕುಟುಂಬದಿಂದ ಬಂದವನವನು. ಕೇಳ್ತಾ ಇದ್ದೀರಾ? ಕ್ರೈಸ್ತರು ನ್ಯಾಯಬದ್ಧವಾಗಿ ನಡೆಯುವಾಗ ದೇವರು ಸಾಲಗಾರನಲ್ಲ. ಕಣ್ಣಿಗೆ ಕಾಣದ ಅದ್ಭುತವಾದ ಆತನ ಶಕ್ತಿ ನಿನ್ನನ್ನು ಈ ಭೂಮಿ ಮೇಲೆ ನಡೆಸ್ತದೆ. ನೀನು ಮಾಡಿದಂಥ ಪ್ರತಿಯೊಂದು ಸುಕಾರ್ಯಗಳು ಆತನ ಪುಸ್ತಕದಲ್ಲಿ ಜ್ಞಾಪಕಾರ್ಥವಾಗಿ ಬರೆಯಲ್ಪಟ್ಟಿವೆ. ಅದು ವ್ಯರ್ಥವಾಗಿ ಹೋಗಲ್ಲ. ಇದನ್ನು ನೀವು ಕೇಳ್ತಾ ಇದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನೇನು ಅಂದ್ಕೊಳ್ತೀನಿ ಅಂದರೆ, ಅವಳು ಬರೀ ಕರುಣೆ ತೋರಿಸ್ಲಿಲ್ಲ, ಅವತ್ತು ಅವಳು ನ್ಯಾಯವಾಗಿ ನಡ್ಕೊಂಡ್ಳು. ನ್ಯಾಯವಾಗಿ ನಡೆದುಕೊಳ್ಳೋದು. ಯಾರಾದರೂ ಹೇಳ್ತೀರಾ? ನ್ಯಾಯದಿಂದ ನಡೆದುಕೊಳ್ಳೋದು, ನ್ಯಾಯವಾಗಿ ನಡೆದುಕೊಳ್ಳೋದು. ಅವಳು ಕಂಡಿದ್ದೇನು? ಒಬ್ಬ ಬಡ ಹುಡುಗ. ನಾವೇನು ಮಾಡ್ತೀವಿ ಅಂದರೆ, ಜನರನ್ನು ಅವರ ಬಟ್ಟೆಯಿಂದ ಅಳಿತೀವಿ. ಚೆನ್ನಾಗಿ ಬಟ್ಟೆ ಹಾಕೊಂಡು ಕಾರಲ್ಲಿ ಬಂದರೆ ಹಲೋ ಸರ್ ಅಂತೀವಿ. ಅದೇ ಒಬ್ಬ ಕೊಳಚೆ ಬಟ್ಟೆಯನ್ನು ಹಾಕ್ಕೊಂಡು ಬಂದರೆ ಯಾರಪ್ಪ ನೀನು ಅಂತ ಹೇಳ್ತೀವಿ, ಸ್ವಲ್ಪ ಗೌರವ ಇದ್ದರೆ. ಹಿಂದಿಯಲ್ಲಿ ಕೇಳಿದ್ರೆ ಕವನೆತ್ತು ಅಂದ್ಬಿಡ್ತೀವಿ. ನಾವೇನು ಮಾಡ್ತೀವಿ ಅಂದರೆ, ಹೊರವನ್ನು ನೋಡಿ, ಬಹಿರಂಗವನ್ನು ನೋಡಿ ನಾವು ನಿರ್ಧರಿಸ್ತೀವಿ ಎಷ್ಟು ಮರ್ಯಾದೆ ಕೊಡಬೇಕಂತ. ಆದರೆ ಅವಳಿಗೆ ಕಂಡಿದ್ದು ಒಬ್ಬ ಬಡ ವ್ಯಕ್ತಿ, ಆದರೆ ಅವಳು ವ್ಯವಹರಿಸಿದ್ದು ಕ್ರೈಸ್ತೀಯ ನ್ಯಾಯದಿಂದ. ಅವಳು ಕಂಡಿದ್ದೇನೆಂದರೆ, ಸತ್ಯವೇದದಲ್ಲಿ ಯೇಸು ಸ್ವಾಮಿ ಹೇಳಿದ ರೀತಿಯಲ್ಲಿ ಯಾರಾದರೂ ಹಸಿದಿರುವಾಗ ಅವರಿಗೆ ಊಟಕ್ಕೆ ನೀವು ಕೊಟ್ರಿ. ನಾನು ಹಸಿದಿದ್ದೆ, ನನಗೆ ಊಟಕ್ಕೆ ಕೊಟ್ರಿ. ನಾನು ಬಾಯಾರಿದ್ದೆ, ನನಗೆ ಕುಡಿಲಿಕ್ಕೆ ಕೊಟ್ರಿ ಅಂತ ಯೇಸು ಸ್ವಾಮಿ ಹೇಳಿದ. ಆ ವಾಕ್ಯದಿಂದ ಪ್ರೇರಿತಳಾಗಿ ಅವಳು ಏನು ಮಾಡಿದಾಳೆ? ಒಂದು ಗ್ಲಾಸ್ ಹಾಲನ್ನು ಕೊಟ್ಟಿದ್ದಾಳೆ. ಕೇಳ್ತಾ ಇದ್ದೀರಾ? ನಾವು ನ್ಯಾಯಬದ್ಧವಾಗಿ ನಡೆಯುವಾಗ, ನಾವು ಕ್ರೈಸ್ತರಾಗಿರ್ಬಹುದು, ಆದರೆ ನಾವು ನ್ಯಾಯಬದ್ಧರಾಗಿ ನಡೀಲಿಕ್ಕಿಲ್ಲ. ಅದೊಂದು ಚಿಕ್ಕ ಚಾಕ್ಲೇಟ್ಲಿಂದ ಪ್ರಾರಂಭ ಆಗುತ್ತೆ. ಆ ಚಾಕ್ಲೇಟಲ್ಲೇ ನಮ್ಮ ನ್ಯಾಯ ಸ್ಟಾರ್ಟ್ ಆಗಿಬಿಡ್ತೈತೆ ರೀ ಬ್ರದರ್. ಆ ಚಾಕ್ಲೇಟಲ್ಲಿ ನಮಗೆ ಕಂಪ್ನಿ ಹೆಸರು ಕಾಣಲ್ಲ. ಇದು ಈ ಮಗಳ ಹೆಸರು ಕಾಣ್ತದೆ, ಇದು ಆ ಮಗನ ಹೆಸರು ಕಾಣ್ತದೆ. ಏನು ಹಿಂಗೆ ನೋಡ್ತೀರಾ? ಸುಳ್ಳು ಹೇಳ್ತಾ ಇದ್ದೀನ? ಸ್ಮಾಲ್ ಇರ್ತದೆ ಒಂದು ಮೂಲೆಯಲ್ಲಿ, ಅದು ಪಕ್ಕದವ್ರಿಗೂ ಕೊಟ್ಟು ಬಿಡೋಣ. ಅವರು ಬಂದಾಗ ಏನಾದರೂ ಕೊಡ್ತಾ ಇರ್ತಾರೆ, ಅವ್ರಿಗೂ ಕೊಟ್ಟು ಬಿಡೋಣ. ಕಡೆಯದು ಉಳಿದು ಮಿಕ್ಕದ್ದು. ಯಾವ ಕೋಲಿನಿಂದ ನೀನು ಅಳಿತೀಯೋ ಅದೇ ಕೋಲಿನಿಂದ ನಿನಗೂ ಅಳಿಯಲ್ಪಡುವುದು ಅಂದಾಗ ಯೇಸು ಸ್ವಾಮಿ ಹೇಳಿದಾನೆ. ನೀವು ಆಶೀರ್ವದಿಸಲ್ಪಟ್ಟಿದ್ದೀರಾ, ನಾನು ಅದಕ್ಕೆ ಒಪ್ಕೊಳ್ತೀನಿ. ಆದರೆ ಇನ್ನೂ ಆಶೀರ್ವದಿಸಲ್ಪಡಬೇಕಾದಂಥ ಸಂಗತಿಗಳು ಯಾಕೆ ನಮಗೆ ಬರ್ತಾ ಇಲ್ಲ ಅಂದರೆ, ಕೆಲವೊಂದು ಸಾರಿ ನಾವು ಕ್ರೈಸ್ತಿಯ ಕರ್ತವ್ಯಗಳನ್ನು, ನ್ಯಾಯವನ್ನು ಸರಿಯಾಗಿ ನಡೆಸ್ತಾ ಇಲ್ಲದ ಕಾರಣ. ಸ್ವಾರ್ಥದಿಂದ ನ್ಯಾಯ ತೀರಿಸುವಾಗ ಒಂದು ವಿಚಾರ ಮಾಡ್ರಿ, ದೇವರು ನಮ್ಮ ಜೊತೆಗೆ ಸ್ವಾರ್ಥದಿಂದ ವ್ಯವಹರಿಸಿದ್ರೆ ಹೇಗಿರ್ತದೆ? ನೀವು ಇಲ್ಲಿರ್ತಾ ಇರಲಿಲ್ಲ, ನಾನು ಇಲ್ಲಿರ್ತಾ ಇರಲಿಲ್ಲ. ಕೇಳ್ತಾ ಇದ್ದೀರಾ? ಈ ಯಾರಿದು ನಮ್ಮ ಶಬ್ದವನ್ನ ಯಾರು ಹುಟ್ಟಿಸಿದ್ರೋ ಗೊತ್ತಿಲ್ಲ, ಎಲ್ಲಾದ್ರೂ ಕಾಡ್ತದೆ. ನಮ್ಮ ಮಗಳು, ನಮ್ಮ ಮಗ, ನನ್ನದು, ನನ್ನ ಸಾಯೋವರೆಗೂ, ನನ್ನ ಸತ್ತ ಮೇಲೆ ಬಾಡಿ, ನನ್ನ ಬಾಡಿ ಅನ್ನಲ್ಲ. ಅಲ್ಲಿವರೆಗೂ ಮಿಸ್ಟರು ಮಿಸ್ಸಸ್, ಅಲ್ಲಿ ಅದಾದ್ಮೇಲೆ ಸ್ವಂತ ಮಕ್ಕಳಂತ ಇರ್ತಾರೆ. ಬಾಡಿ ಈಸ್ ಆನ್ ದ ವೇ. ಯಾರ್ದು? ಸ್ವಂತ ಅಪ್ಪಂದು. ಬಾಡಿ ಈಸ್ ಆನ್ ದ ವೇ ಅಂತ. ಅವರು ಅಪ್ಪ ದಾರಿಯಲ್ಲಿದಾನಲ್ಲ, ಬಾಡಿ ದಾರಿಯಲ್ಲಿ ಬರ್ತಾ ಇದೆ ಅಂತ ಹೇಳ್ತೀವಿ. ಕೇಳ್ತಾ ಇದ್ದೀರಾ? ಅದರಲ್ಲಿ ನ್ಯಾಯಬದ್ಧವಾದಂಥ ನಡೀವಿಕೆ ಇಲ್ಲ. ಏನು ಪಾಸ್ಟ್ ಇವತ್ತು ಎಲ್ಲರಿಗೂ ಗುದ್ಲಿಕ್ಕೆ ಕರೆದ್ಬಿಟ್ರ? ಇಲ್ಲ. ಅದರಲ್ಲಿರುವಂಥ ಆಶೀರ್ವಾದ ತೋರಿಸ್ತೀನಿ. ಅದನ್ನು ಅರ್ಥ ಮಾಡಿಕೊಳ್ಳುವಾಗ ಇವತ್ತೇ ನಾವು ಬದಲಾಗ್ತೀವಿ. ನಾನು ನಿಮಗೆ ಹೇಳ್ತೇನೆ, ಯೇಸು ಸ್ವಾಮಿ ಸುಮ್ಮನೆ ನಿಮ್ಮ ನೆರೆಯವನನ್ನು ನಿಮ್ಮಂತೆ ಪ್ರೀತಿಸ ಅಂತ ಹೇಳಿಲ್ಲ. ಅದರಲ್ಲಿ ಒಂದು ಆಶೀರ್ವಾದ ಇದೆ. ಯೇಸು ಸ್ವಾಮಿ ಸುಮ್ಮನೆ ನ್ಯಾಯಬದ್ಧವಾಗ್ರಿ. ಯಾರಾದರೂ ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 56:1 ನೋಡಿ. ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 56:1. ಯೆಹೋವನು ಹೀಗನ್ನುತ್ತಾನೆ, ಯೆಹೋವನು ಹೀಗನ್ನುತ್ತಾನೆ, ನ್ಯಾಯವನ್ನು ಅನುಸರಿಸಿರಿ. ನ್ಯಾಯವನ್ನ ಅನುಸರಿಸಿರಿ. ನಾವು ಅಂದ್ಕೊಳ್ತೀವಿ ನಾವು ಯಾರಿಗೂ ಅನ್ಯಾಯ ಮಾಡಿಲ್ಲ. ನಿಜ, ನ್ಯಾಯವನ್ನೂ ಮಾಡಿಲ್ಲ. ಯಾಕೆ? ಎಲ್ಲಿವರೆಗೆ ನಮ್ಮದು ಅಂತ ಇರ್ತದೋ,
ಎಲ್ಲಿವರೆಗೂ ಬೇರೆಯೋದಂತ ಇರ್ತದೋ ನಮಗೆ. ನಾನು ಹೇಳ್ತೀನಿ, ನಾನು ಆಶೀರ್ವಾದ ಪಡ್ಕೊಳ್ಳಿಕ್ಕೆ ಆಗಲ್ಲ. ಕೇಳಿ ಎಲ್ಲ ಕತೆ ಓದ್ಬೇಡಿ, ಕೇಳಿ. ಮೊದಲು ಹೇಳ್ತೀನಿ, ಯೆಹೋವನು ಇಂತೆನ್ನುತ್ತಾನೆ, ನ್ಯಾಯವನ್ನು ಆಚರಿಸಿರಿ. ನಿಮ್ಮ ಪಕ್ಕದವರಿಗೆ ನ್ಯಾಯವನ್ನು ಆಚರಿಸಿರಿ. ಹಲ್ಲೆಲೂಯಾ. ಕಾರಲ್ಲಿ ಬರ್ತಾ ಇರ್ತೀವಿ, ನಮ್ಮವ್ರು ಯಾರೋ ಕಾಣ್ತಾರೆ, ಅಮ್ಮ ಹತ್ತು ಬಿಡಿ ಅಂತ ಹೇಳ್ತೀವ. ಪಕ್ಕದಲ್ಲಿ ಹೋಗಿ ಗೊತ್ತಿಲ್ಲ, ನೀವು ಡಿಸೈಡ್ ಮಾಡ್ಕೊಳ್ಳಿ, ಇಲ್ಲದೆ ಹೋದ್ರೆ ಮುಂದಿನ ಕಾರ್ ಬರಲ್ಲ ನೋಡಿ ಹೇಳಿರ್ತೀನಿ. ಯಾಕೆ? ಚಿಕ್ಕದರಲ್ಲಿ ನಂಬಿಗಸ್ತನಾದವನನ್ನ ದೇವರು ಹೆಚ್ಚಾದ ಸಂಗತಿಗೋಸ್ಕರ ಬಾಧ್ಯನನ್ನಾಗಿ ಮಾಡ್ತಾನೆ ಅಂತ ದೇವರ ವಾಕ್ಯ ಹೇಳ್ತದೆ. ನ್ಯಾಯವನ್ನು ಅನುಸರಿಸಿರಿ, ಧರ್ಮವನ್ನು ಅಂದ್ರೆ ನೀತಿಯನ್ನ ಆಚರಿಸಿರಿ. ಯಾಕೆ? ಏಕೆಂದರೆ ನನ್ನ ವಿಮೋಚನಾ ಕ್ರಿಯೆಯು ಬೇಗನೆ ಬರುವುದು. ಅಂದ್ರೆ ಆತನ ನ್ಯಾಯ ದಿನ, ಆತನ ರಕ್ಷಣೆಯ ದಿನ, ಆತನ ವಿಮೋಚನೆ ದಿನ ಬರುವಾಗ ನೀನು ನ್ಯಾಯವಾಗಿ ನಡೆಯುವುದು ಕಾಣದೆ ಹೋದ್ರೆ ನಿನ್ನ ಆಶೀರ್ವಾದವನ್ನು ಕಳೆದುಕೊಳ್ಳುವುದು ಮಾತ್ರವಲ್ಲ, ಆತನ ಕೈಯಲ್ಲಿ ಸಿಕ್ಕು ಬೀಳೋದಾಗುತ್ತೆ. ಪಾಸ್ಟ್ರೆ, ಇವಳು ಡಿಸೆಂಬರಲ್ಲಿ ಹುಟ್ಟಿದಾಳೆ, ಕ್ರಿಸ್ಮಸ್ದಲ್ಲಿ ಹುಟ್ಟೋಳು, ಇವಳು ನನಗೆ ತುಂಬಾ ಪ್ರೀತಿ, ಇವಳಿಗೆ ಮಾರ್ಚಲ್ಲಿ ಹುಟ್ಟಿದಾಳೆ, ಬೇಸಿಗೆಯಲ್ಲಿ ಬೇಡ. ನ್ಯಾಯ ಮಾಡು. ಪಕ್ಕದವ್ರು ಹೇಳ್ರಿ ನ್ಯಾಯ ಮಾಡಂತ. ಅದು ಮನೆಯಿಂದ ಪ್ರಾರಂಭ ಆಗುತ್ತೆ, ಸಮಾಜದಲ್ಲಿ ಬರುತ್ತೆ, ನಮ್ಮ ವೈಯಕ್ತಿಕ ಜೀವಿತಕ್ಕೆ ಬರುತ್ತೆ. ಅದರಲ್ಲಿ ಬರೀ ಶಾಪ ಇಲ್ಲ, ಆದರೆ ನ್ಯಾಯವನ್ನು ಮಾಡುವಾಗ ಶ್ರೇಷ್ಠ ಆಶೀರ್ವಾದವನ್ನು ನಾನು ಬೇಗನೆ ತೋರಿಸ್ಲಿಕ್ಕಿದ್ದೀನಿ. ಯಾರಾದ್ರೂ ಇಲ್ಲಿ ಆಶೀರ್ವಾದ ಹೊಂತಾ ಇರೋದಾಗಿದ್ರೆ ಆಮೇಲೆ ಎಂದಾಗ ಹೇಳ್ತೀರಾ? ಮಕ್ಕಳ ಮಮತೆ ಉತ್ತಮ, ಗಂಡನ ಮಮತೆ ಉತ್ತಮ, ಹೆಂಡತಿಯ ಮಮತೆ ಉತ್ತಮ, ಆದ್ರೆ ಬೇರೆಯವರು ನಿನಗಿಂತ ಉತ್ತಮ ಅಲ್ಲ ಅಂತ ಪರಿಗಣಿಸೋದು ಪಾಪ. ಇವತ್ತಿನ ನಾಯಕರುಗಳಿಗೆ ಇವನು ಮೇಲೆ ಬರೋದು ನನಗೆ ಇಷ್ಟ, ಆದ್ರೆ ನನಗಿಂತ ಮೇಲೆ ಬರೋದು ಹೊಟ್ಟೆ ಕಿಚ್ಚು. ಅಲ್ಲಿನೇ ಅನ್ಯಾಯ ಪ್ರಾರಂಭ ಆಗೋದು. ನೀವು ಮನೆಯನ್ನು ಕಟ್ಕೊಳ್ತೀರಾ, ತುಂಬಾ ಸಂತೋಷ, ಕಟ್ಕೊಳ್ಳಿ, ತುಂಬಾ ಸಂತೋಷ, ಆದ್ರೆ ಆ ಮನೆ ನನ್ನ ಮನೆಗಿಂತ ಒಂದು ಕೋಣೆ ಹೆಚ್ಚಿಗೆ ಆಗಿಬಿಟ್ರೆ ಹೊಟ್ಟೆ ಕಿಚ್ಚು, ಅನ್ಯಾಯ. ವಿಶ್ವಾಸಿಗಳು ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟಿದ್ದೀವಿ. ನಿಜವಾದ ನೀತಿ ಏನಂತಂದ್ರೆ ಯಾಕೋಬನ ಪತ್ರಿಕೆ ಹೇಳ್ತದೆ, ಕ್ರಿಸ್ತನನ್ನು ಅನುಸರಿಸುವವರಾಗಿ ಯಾವಾಗಲೂ ಬೇರೆಯವರು ನಿಮಗಿಂತ ಶ್ರೇಷ್ಠ ಎಂಬುದನ್ನು ಎಣಿಸಿರಿ. ಕಾರಣ ಅದರಲ್ಲಿ ನ್ಯಾಯ ಇದೆ, ಶ್ರೇಷ್ಠತೆ ಇದೆ, ಆಶೀರ್ವಾದ ಇದೆ. ಆ ಆಶೀರ್ವಾದವನ್ನು ನಾವು ಇದನ್ನ ನೋಡ್ಲಿಕ್ಕಿದ್ದೀವಿ, ಕಂಡುಕೊಳ್ಳಲಿಕ್ಕಿದ್ದೀವಿ. ಇನ್ನು ಯಾರಾದ್ರೂ ಇಲ್ಲಿ ಆಶೀರ್ವಾದ ಹೊಂತಾ ಇರೋದಾಗಿದ್ರೆ ಆಮೇಲೆ ಎಂದಾಗ ಹೇಳ್ತೀರಾ? ನಂಬರ್ 1, ನಿಮ್ಮ ಮಕ್ಕಳ ಮಧ್ಯದಲ್ಲಿ ಒಳ್ಳೆ ನ್ಯಾಯವಿರಲಿ. ನಿಮ್ಮ ಮಕ್ಕಳಿಗೆ ನಾವು ಒಳ್ಳೆ ನ್ಯಾಯವನ್ನು ನೀವು ನಡೆಸದೆ ಹೋದ್ರೆ ಹೊರಗಿನವ್ರಿಗೆ ಏನು ಒಳ್ಳೆ ನ್ಯಾಯ ನಡೆಸಲಿಕ್ಕೆ ಆಗುತ್ತೆ? ನಮಗೆ ನಮ್ಮ ದೇಶ ತೊಂದರೆ ಪಡ್ತಾ ಇರೋದು ಇದರಲ್ಲಿ. ಹೆಣ್ಣು ಮಕ್ಕಳಿಗೆ ಒಂದು ತರ ನೋಡ್ಕೊಳ್ಳೋದು, ಗಂಡು ಮಕ್ಕಳಿಗೆ ಒಂದು ತರ ನೋಡ್ಕೊಳ್ಬಹುದು. ಯಾಕೆ? ಕೊಟ್ಟವನು ಬೇರೆ ಬೇರೆ, ಕೊಟ್ಟವನು ಒಬ್ಬನೇ ತಾನೆ. ಯೆಹೋವನು ಹೀಗನ್ನುತ್ತಾನೆ, ನ್ಯಾಯವನ್ನು ಅನುಸರಿಸಿರಿ. ಹಲ್ಲೆಲೂಯ. ಅವ್ರ ಬಟ್ಟೆಯನ್ನು ನೋಡ್ರಿ, ಬಟ್ಟೆಯನ್ನು ನೋಡಿ ಮರ್ಯಾದೆ ಕೊಡೋದು ಬೇಡ, ಆದರೆ ಹ್ಯುಮ್ಯಾನಿಟಿ, ಮನುಷ್ಯ, ಕ್ರಿಸ್ತನ, ಆತನ ನಂಬದೇ ಹೋದ್ರೂ ಚಿಂತೆ ಇಲ್ಲ, ಕರ್ತನ ಸ್ವಾರೂಪ್ಯದಲ್ಲಿ ಸೃಷ್ಟಿಸಲ್ಪಟ್ಟಿರುವಂಥ ಶರೀರ, ಅದಕ್ಕೆ ಗೌರವ. ಎಷ್ಟೋ ಸಾರಿ ನಾನು ಮಕ್ಕಳ ಜೊತೆಗೆ ಅಡ್ಡಾಡುವಾಗ ಈ ಘಟನೆಗಳು ನಮ್ಮ ಜೊತೆ ನಡೀತಾ ಇರ್ತದೆ. ಕಾರಲ್ಲಿ ನಾವು ಹೇಗೆ ಹೋಗ್ತಾ ಇದ್ರು, ಕಾರಲ್ಲಿ ಹೋಗ್ತಾ ಇರುವಾಗ ಯಾರಿಗಾದ್ರೂ ಏನಾದರೂ ಆದರೆ ಬೇಗನೆ ಸಂಡೇ ಒಂದು ದಿನ ಬಿಟ್ಟು, ಸಂಡೇ ಹೋಗುವಾಗ ನಾವೇ ಬಿದ್ದರೂ ಎದ್ದು ಓಡ್ಲಿಕ್ಕೆ ಜಾಗ ನಮಗೆ ಸಮಯ ಇರಲ್ಲ, ಸುಮ್ಮನೆ ಓಡ್ತಾ ಇರ್ತೀವಿ. ಅಲ್ಲಿ ಹಾದಿಯಲ್ಲಿ ಎಷ್ಟೊಂದು ಸಾರಿ ಈ ಘಟನೆ ನಮ್ಗೆ ಹೇಳಿ, ಒಂದು ಸಾರಿ ರಾತ್ರಿ ವಿಜಯ್ ಮನೆಗೆ ಹೋಗ್ತಾ ಇರುವಾಗ, ಲೇಟ್ ನೈಟ್ ವಿಜಯ್ ಮನೆಗೆ ಹೋಗ್ತಾ ಇರುವಾಗ ಈ ಸೆಂಟ್ ಝೇವಿಯರ್ ಹತ್ರ ಒಬ್ಬ ವ್ಯಕ್ತಿಗೆ ಪೆಟ್ಟು ಬಿದ್ದು ಬ್ಲೀಡಿಂಗ್ ಆಗ್ತಾ ಇದೆ. ರಾತ್ರಿ ಎಷ್ಟು 11 ಗಂಟೆ ಆಗೈತಾ, ಅರೌಂಡ್ 11 o'clock ಬಿದ್ದವನೇ. ಇವನು ನೋಡಿಬಿಟ್ಟು ಸುಮ್ಮನೆ ಹೋದ. ಆದರೆ ಮನಸಾಕ್ಷಿ ಒಪ್ತಾ ಇಲ್ಲ, ನೀನು ನ್ಯಾಯಬದ್ಧನಾಗಿ ನಡಿಬೇಕು, ನೀನು ನ್ಯಾಯಬದ್ಧನಾಗಿ. ಪಾಸ್ಟರ್, ಅದು ನಮ್ಮ ಕೆಲಸ ಅಲ್ಲ, ನೀನು ಬೇಕಾದ ಉತ್ತರ ಹೇಳು. ದೇವರ ಬೇಕಾದಷ್ಟು ಉತ್ತರ ನೀನು ಕೊಡ್ಬೋದು, ಎಕ್ಸ್ಕ್ಯೂಸ್ ನೀನು ಕೊಡ್ಬೋದು. ಕರ್ತನ್ ಏನು ಹೇಳಿದಾನೆ? ಎಲ್ಲಿವರೆಗೆ ಬೇರೆಯವರಿಗೆ ಒಳ್ಳೆಯದನ್ನು ಮಾಡುವುದು ನಿಮ್ಮ ಕ್ಷಮತೆಯಲ್ಲಿದೆಯೋ ಅದನ್ನು ಮಾಡಿ ಹೇಳಿದಾನ. ಮಾಡದೇ ಇರುವುದು ಪಾಪವಾಗ್ಬೋದು. ಇದನ್ನು ಮುಂದೆ ಹೋದವನು ತಿರ್ಗಾ ಬಂದ, ಸ್ತೋತ್ರ, ತಿರ್ಗಾ ಬಂದು ಆತನ ಮೊಬೈಲನ್ನು, ಆ ಬಿದ್ದವನ ಅವನಿಗೆ ಅರಿವಿಲ್ಲ, ಮೊಬೈಲನ್ನು ತಕ್ಕೊಂಡು ಅದರಲ್ಲಿ ಆ ವ್ಯಕ್ತಿಯ ಮಕ್ಕಳಿಗೆ ಫೋನ್ ಮಾಡಿದ್ರೆ ಆ ಕಡೆಯಿಂದ ಉತ್ತರ, ಅವ್ನಿಗೆ ಹಾಳಾಗಿ ಹೋಗ್ಲಿ ಬಿಡ್ರಿ, ಸತ್ರ ಚೆನ್ನಾಗಿ ಅಂತ ಹೇಳ್ಬಿಟ್ರು. ಅಂದ್ರೆ ಇವನು ಬೇಡಾದ ವ್ಯಕ್ತಿ ಅಂತ. ನೋಡಿ, ಕರ್ತನಿಗೆ ಗೊತ್ತು ಈ ಲೋಕದಲ್ಲಿ ಜನರು ಒಬ್ಬರಿಗೊಬ್ಬರು ಬೇಡಾದವರಾಗಿದ್ದಾರೆ. ಆದ ಕಾರಣ ನಿನ್ನನ್ನ ಈ ಲೋಕಕ್ಕೆ ಉಪ್ಪನ್ನಾಗಿಯೂ ಬೆಳಕನ್ನಾಗಿಯೂ ಇಟ್ಟಿದ್ದಾನೆ. ಸ್ವಂತ ಮಕ್ಕಳಿಗೆ ಬೇಡಾದವನು ಕ್ರಿಸ್ತನ ಮಕ್ಕಳಿಗೆ ಬೇಕಾದವನಾದ.
ಸ್ವಂತ ಕುಟುಂಬಕ್ಕೆ ಸ್ವಂತ ಕುಟುಂಬದ ಕರುಣೆಗೆ ಅಯೋಗ್ಯನಾದವನು ಕ್ರಿಸ್ತನನ್ನು ಹಿಂಬಾಲಿಸುವವರ ಕರುಣೆಗೆ ಯೋಗ್ಯನಾದ. ಕಾರಣ ನೀನು ಲೋಕಕ್ಕೆ ಬೆಳಕಾಗಿದ್ದೀಯಾ, ಕಾರಣ ನೀನು ಈ ಲೋಕಕ್ಕೆ ಉಪ್ಪಾಗಿದ್ದೀಯಾ. ಅವರ ಗುಣ ನೋಡಿ ಅವ್ರನ್ನ ಅಳಿಬೇಡ. ದೇವರ ರಾಜ್ಯದಲ್ಲಿ ದೇವರ ಸ್ವರೂಪದಲ್ಲಿ ಸೃಷ್ಟಿಸಲ್ಪಟ್ಟಿದ್ದಾನಲ್ಲ, ಕರುಣೆ ತೋರಿಸ, ಕರುಣೆ ತೋರಿಸ. ತಿರ್ಗಾ ಬಂದು ಅವರು ಆ ರೀತಿ ಪ್ರತಿಕ್ರಿಯಿಸಿದಿಂದ ಈತ ವ್ಯಕ್ತಿ ಏನು ಮಾಡ್ತಾನೆ, ರಕ್ತ ಹೋಗ್ತಾ ಐತೆ, ತಲೆ ಒಡೆದು ರಕ್ತ ಹೋಗ್ತಾ ಐತೆ. ಪೊಲೀಸ್ 108ಗೆ ಫೋನ್ ಮಾಡಿದ್ರೆ ಆಂಬ್ಯುಲೆನ್ಸ್ನವ್ರು ಬಂದರು. ಅಷ್ಟೊತ್ತಿಗೆ ಬೇರೆ 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 ಅನೇಕ ಯವನಸ್ಥರಲ್ಲಿ ಕೂಡ್ಕೊಂಡ್ರಂತೆ. ಎಲ್ಲರೂ ಕೂಡ್ಕೊಂಡು ಅವ್ನು ಎತ್ತಿ ಆಂಬ್ಯುಲೆನ್ಸ್ನಲ್ಲಿ ಕಳಿಸಿದ್ರೆ ಅಲ್ಲಿ ಒಬ್ಬ ಹುಡುಗ ಇವನನ್ನು ನೋಡಿ, ಅಣ್ಣ ನಿಮ್ಮ ನಂಬರ್ ಇದೆ ತಾನೇ ಅಂತ ಕೇಳಿದ. ಸ್ಟ್ರೇಂಜರ್, ಗೊತ್ತಿಲ್ಲದವನು. ಇವನಿಗೆ ಶಾಕ್, ಅವನಿಗೆ ಗೊತ್ತಿಲ್ಲ ಎಷ್ಟು ಫೇಮಸ್ ಇದ್ದಾನಂತ. ಅವನು ಕೇಳ್ದ, ನೀನ್ಯಾರಪ್ಪ, ನನ್ನ ನಂಬರ್ ನಿನ್ನ ಹತ್ರ ಹೇಗೆ? ಅಣ್ಣ ನೆನಪಿದೆಯಾ, ಕಳೆದ ಸಾರಿ ರಿಕ್ಷಾದವರೆಲ್ಲ ಕುಡ್ಕೊಂಡು ನನ್ನ ಜೊತೆ ಜಗಳಾಡ್ತಾ ಇದ್ರು ಒಂದು ಕ್ಷುಲ್ಲಕ ಕಾರಣಕ್ಕಾಗಿ. ಅವಾಗ ನೀವೇ ಮಧ್ಯದಲ್ಲಿ ಬಂದು ನಾನು ಉಳಿಸಿದ್ದು, ಇವತ್ತು 2ನೇ ಜೀವ ಉಳಿಸಿದ್ರಿ ನೀವು, ದೇವ್ರು ನಿಮ್ಮನ್ನು ಆಶೀರ್ವದಿಸ್. ಕೇಳಿ, ನೀವು ಲೋಕಕ್ಕೆ, ಯಾರೋ ಸ್ವಲ್ಪ ಗಟ್ಟಿಯಾಗಿ ಹೇಳ್ತೀರಾ, ಪಕ್ಕದಲ್ಲಿ ಹೇಳ್ರಿ, ನೀನು ಸುಮ್ಮನೆ ನೋಡಿ, ಸುಮ್ಮನೆ ಕಣ್ಣು ಮುಚ್ಕೊಂಡ್ಬಿಟ್ಟು ನಾನು ವಿಶ್ವಾಸಿ ಅಂತ ಬ್ರರ್ ಅಂತ ಹೋಗ್ಬೇಡ. ದೇವ್ರು ಹಂಗೆ ಹೋಗ್ಬಿಟ್ರೆ ನಿನ್ ಗತಿ ಏನು? ದೇವರು ಅದೇ ರೀತಿ ನಿನ್ನ ನೋಡಿ ಹೋಗ್ಬಿಟ್ರೆ ನಿನ್ನ ಗತಿ ಏನು? ನ್ಯಾಯವನ್ನು ಆಚರಿಸು, ನ್ಯಾಯವನ್ನು ಆಚರಿಸು. ಯಾಕಂದ್ರೆ 3 ಹೆಜ್ಜೆಗಳನ್ನು ಇಲ್ಲಿ ನಾನು ನಿಮ್ಗೆ ತೋರಿಸ್ಲಿಕ್ಕಿದ್ದೀನಿ. ಈ 3 ಹೆಜ್ಜೆದಲ್ಲಿ ನೀವು ಆಶೀರ್ವಾದವನ್ನು ಕಲ್ತ್ಕೊಳ್ತೀರಾ. ಹಲ್ಲೆಲೂಯಾ. ನಮ್ಮ ಮಕ್ಕಳ ಹತ್ರ ಎಷ್ಟು ಬೇಗ ಕೈ ಹಾಕ್ತೀವಿ, ಬೇರೆಯವ್ರ ಹತ್ರ ಯಾರಾದ್ರೂ ಎತ್ಕೊಳ್ತಾರ ಅಂತ ಕಾಯ್ತಾ ಇರ್ತೀವಿ. ಯಾರಾದ್ರೂ ಕೊನೆಗೆ ತಲೆಗಡೆ ಯಾರೇ ಇವ್ರ ತಂದೆ, ಅಯ್ಯೋ ಇರ್ಲಿ ಇರದೇ ಇರ್ಲಿ, ನಿಮಗೆ ಕಾಣ್ತದಲ್ಲ, ಹೋಗಿ ಎತ್ಕೊಳ್ರಿ, ಪಕ್ಕದವ್ರು ಹೇಳ್ರಿ, ಹೋಗಿ ಎತ್ಕೊಳ್ರಿ. ಆಮೇಲೆ ನಿನ್ನ ಶರೀರದೊಂದಿಗೆ ನ್ಯಾಯ ಆಚರಿಸು. ಏನಮ್ಮ? ಸುಮ್ಮನೆ ಅದನ್ನ ಒಂದು ಮೂಲೆಗೆ ಹಾಕಿ ಉಪವಾಸ ಹಾಕ್ಬೇಡ. ಅಥವಾ ಕನ್ನಡಿ ಮುಂದೆ ನಿಂತ್ಕೊಂಡ್ಬಿಟ್ಟು ಏನಿದು ಬರ್ತಾ ಬರ್ತಾ ವಯಸ್ಸಾಗ್ತದೆ, ವಯಸ್ಸಾಗದ ಮತ್ತೇನು ವಯಸ್ಸು ಬರ್ತದೆ. ನಲ್ವತ್ತರವರೆಗೂ ನಮ್ಮ ಫೋಟೋ ನಾವು ನೋಡ್ಕೊಳ್ತಾ ಇರ್ತೀವಿ. 40 ನಂತರ ಬೇರೆಯವ್ರ ಫೋಟೋ ನೋಡಿ ಸ್ಟಾರ್ಟ್ ಮಾಡ್ತೀವಿ. ಯಾಕೆ ಗೊತ್ತಾ? ನಿಮ್ಮ ತಂದೆ ನ್ಯಾಯವನ್ನು ಆಚರಿಸುವವನು, ಅವನು ಅನ್ಯಾಯಗಾರನಲ್ಲ. ನಮ್ಮಲ್ಲಿ ಒಂದು ಭಾಷೆ, ಯಾರಾದ್ರೂ ಜೋರ್ ನಕ್ರೆ ಸೇಮ್ ಅವ್ರು ಅವನಂಗೆ ನಗ್ತಾವ ನೋಡ್ರಿ. ನಮ್ಮ ಧಾರವಾಡದಲ್ಲಿ ಹೇಳ್ತಾರೆ, ಧಾರವಾಡ ಭಾಷೆಯಲ್ಲಿ ಆತ್ರೆ ಸೇಮ್ ಅವ್ರ ಅಪ್ಪನಂಗೆ ಹೇಳ್ತಾನೆ, ಕುಣಿದ್ರೆ ಸೇಮ್ ಅವ್ರ ಮಾಮನಂಗೆ ಕುಣಿತಾನೆ. ಹಾಗಾದ್ರೆ ಈ ಭೂಮಿ ಮೇಲೆ ಇದ್ದದ್ದೇ ಹೇಳ್ತದೆ. ಈ ಭೂಮಿ ಮೇಲೆ ನಾವು ನಮ್ಮ ತಂದೆ ತಾಯಿಗಳ ಹಾಗಿರುವುದಾಗಿದ್ರೆ, ತಿರುಗಾ ಹುಟ್ಟಿದಂತ ನಾವು, ಕ್ರಿಸ್ತನಲ್ಲಿ ಹುಟ್ಟಿದಂತ ನಾವು, ಆತನ ಗುಣಗಳು ನಮ್ಮಲ್ಲಿರಬಾರ್ದ? ಆತನು ನ್ಯಾಯ ಆಚರಿಸೋನಾಗಿದ್ರೆ ಆತನ ಮಕ್ಕಳು ನ್ಯಾಯ ಆಚರಿಸೋರಾಗಿರ್ತಾರೆ. ನಿಮ್ಮ ಮನೆಯಲ್ಲಿ ನ್ಯಾಯ ಇದ್ರೆ ಜಗಳ ಆಗಲ್ಲ. ನ್ಯಾಯ ಇದ್ರೆ ನಮ್ಮ ಅಡುಗೆ ಮನೆಯಲ್ಲಿ ಶಾಂತಿ ಇರ್ತದೆ. ಪಾತ್ರೆಗಳು ಒಂದೊಂದೊಂದು ಮಾತಾಡಲ್ಲ. ನ್ಯಾಯ ಇದ್ರೆ ನಮ್ಮ ಸಭೆಗಳಲ್ಲಿ ಶಾಂತಿ ಇರ್ತದೆ. ನ್ಯಾಯ ಇಲ್ಲದೆ ಇರುವಾಗಲೇ ತೊಂದರೆ ಸ್ಟಾರ್ಟ್ ಆಗದ. ಆಮೇನ್. ಯೆಶಾಯ 52:56, 3-7. ಯೆಶಾಯ 56. ಯೆಹೋವನನ್ನು ಅವಲಂಬಿಸಿದ ವಿದೇಶಿಯನು, ಯೆಹೋವನನ್ನು ಅವಲಂಬಿಸಿದ ವಿದೇಶಿಯನು ಅಂದ್ರೆ ಆತನು ಇಸ್ರಾಯೇಲ್ನಲ್ಲ, ಯಹೂದ್ಯನಲ್ಲ, ಅನ್ಯನು. ಯೆಹೋವನು ತನ್ನ ಜನರಿಂದ ನನ್ನನ್ನು ಖಂಡಿತವಾಗಿ ಅಗಲಿಸುವನು ಎಂದು ಮಾತಾಡದಿರಲಿ. ದೇವರೇನ್ ಹೇಳ್ತಾ ಇದ್ದಾನೆ? ಅನ್ಯನಾದವನು, ಬೇರೆ ದೇಶದವನು, ಯೆಹೋವನು ನನ್ನನ್ನ ತನ್ನ ಜನರಿಂದ ಬೇರೆ ಮಾಡಿದ್ದಾನೆ ಅನ್ನದಿರಲಿ. ನೋಡ್ರಿ, ನಿಮ್ಮ ದೇವರು ಎಷ್ಟು ನ್ಯಾಯ ತೀರಿಸೋನಂತಂದ್ರೆ ತಿಳಿತಾ ಇದೆ ಅಲ್ವೋ? ನೋಡಿ, ಕೇಳ್ತಾ ಇದ್ದೀರಾ? ನಮ್ಮ ಬಗ್ಗೆ ನಾವು ನೋಡ್ಕೊಳ್ಳೋದಾಗಿದ್ರೆ ದೇವ್ರ ವಾಕ್ಯದಲ್ಲಿ ಹೇಳ್ತಾ ಇದೆ, ದೇವರು ನಮಗೆ ಹೇಳ್ತಾ ಇದ್ದಾನೆ, ದೇವರು ನಿನ್ನನ್ನ ತನ್ನ ಜನರಿಂದ ಬೇರೆ ಮಾಡಿದ್ದಾನೆ ಅನ್ಕೊಳ್ಬೇಡ. ಅಬ್ರಹಾಮನಿಗೆ ಕೊಟ್ಟಿರುವಂತ ಆಶೀರ್ವಾದಗಳನ್ನು ನಿನಗೂ ಕೊಡ್ತೇನೆ, ಅಬ್ರಹಾಮನಿಗೆ ಮಾಡಿದಂತ ಸಂಗತಿಗಳನ್ನು ನಿನಗೂ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ನಿನ್ನ ದೇವರು ವ್ಯತ್ಯಾಸ ಮಾಡೋನಲ್ಲ. ಓದಮ್ಮ, ಮುಂದೆ ಓದ. ಮತ್ತು ನಪುಂಸಕನು ಅಯ್ಯೋ ನಾನು ಗೊಡ್ಡು ಮರ ಎಂದು ಅಂದುಕೊಳ್ಳದೆ ಇರಲಿ. ಯೆಹೋವನು ಹೀಗನ್ನು ಕೇಳಿ ತಾಳಮ್ಮ ಕೇಳ್ರಿ. ಕೇಳ್ತಾ ಇದ್ದೀರಾ? ನಿನ್ನ ತಂದೆ, ನೀನು ಆರಾಧಿಸುವ ತಂದೆ ನ್ಯಾಯ ಮಾಡುವವನು. ಅಯ್ಯೋ,
ನಮ್ಗೆ ತುಂಬಾ ಸಂತೋಷ ಆಗುತ್ತೆ. ಯಾಕಂದ್ರೆ ಮುಂದಿನ ವಚನ ನಿಮ್ಗೆ ಗೊತ್ತಾದ್ರಷ್ಟು ನ್ಯಾಯ ಮಾಡೋನಂತಂದ್ರೆ ಏನು ಗೊತ್ತಾ? ಅವನು ಏನು ಹೇಳ್ತಾ ಇದ್ದಾನೆ? ಅನ್ಯರು, ಬೇರೆ ದೇಶದವರು, ಫಾರಿನರ್ಸ್, ಲೆಟ್ ನಾಟ್ ದ ಫಾರಿನ್, ಲೆಟ್ ನಾಟ್ ದ ಸ್ಟ್ರೇಂಜರ್ ಟೆಲ್ ಮೀ, ಸೇಸ್ ದ ಲಾರ್ಡ್, that my God has separated me from his people. ತನ್ನ ಜನರಿಂದ ದೇವರು ನನ್ನನ್ನು ಪ್ರತ್ಯೇಕಿಸಿದ್ದಾನೆ ಅನ್ನದಿರಲಿ. ಆ ರೀತಿ ನೀನು ಅನ್ನದ ಹಾಗೆ ನಿನ್ನನ್ನು ನೋಡಿಕೊಳ್ಳುವಂತ ದೇವರು ಆತನಾಗಿದ್ದಾನೆ. ಅವರಿಗೆ ಮಾಡಿದ್ದನ್ನೆಲ್ಲ ಅದಕ್ಕಿಂತಲೂ ಶ್ರೇಷ್ಠವಾದದ್ದೆಲ್ಲ ನೀನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ನಿನ್ನ ತಂದೆ ನ್ಯಾಯವನ್ನು ಆಚರಿಸೋನಾಗಿದ್ರೆ ನೀನು ಎಂತವನಾಗಿರ್ಬೇಕು? ಕೇಳ್ತಾ ಇದ್ದೀರಾ? ಮುಂದಿನ ವಚನ ಓದ ನಮ್ಮ ಬೇಗ. ಯೆಹೋವನು ಹೀಗನ್ನುತ್ತಾನೆ, ಸಬ್ಬತ್ ದಿನಗಳನ್ನು ನನ್ನ ದಿನಗಳೆಂದು ಆಚರಿಸಿ ನನಗೆ ಮೆಚ್ಚುಗೆಯಾದದ್ದನ್ನು ಕೈಕೊಂಡು ನನ್ನ ಒಡಂಬಡಿಕೆಯನ್ನು ಭದ್ರವಾಗಿ ಹಿಡಿದುಕೊಂಡಿರುವ ನಪುಂಸಕರಿಗೆ ನನ್ನ ಪ್ರಾಕಾರಗಳೊಳಗೆ. ನೋಡಿ ಏನ್ ಹೇಳ್ತಾ ಇದ್ದಾನೆ? ನನ್ನ ಆಜ್ಞೆಗಳನ್ನ ಕೈಕೊಂಡು ನಾನು ಹೇಳುವುದನ್ನ ನನ್ನ ಮನಸ್ಸಿಗೆ ಮೆಚ್ಚುಗೆ ಆಗುವ ರೀತಿಯಲ್ಲಿ ನಡೆಯುವವನು ನಪುಂಸಕನಾದ್ರೂ ಚಿಂತೆ ಇಲ್ಲ. ಅವನಿಗೆ ಸುಂದರವಾದಂತ ಹಟ್ಟ ಕಟ್ಟ ಇಸ್ರಾಯೇಲ್ರಿಂದ ಆತನ ಸತ್ತು. ಯಾರಾದ್ರೂ ಇಸ್ರಾಯೇಲ್ರನ್ನ ನೋಡಿದ್ದೀರಾ? ಇಲ್ಲಿ ಯಾರಾದ್ರೂ ಇಸ್ರೇಲಿ ಜನರನ್ನು ನೋಡಿರಾ? ಯಾವನು ನನ್ನ ಆಜ್ಞಾವಿಧಿಗಳನ್ನು ನಡೆದುಕೊಂಡು ನನ್ನ ನ್ಯಾಯವನ್ನು ಆಚರಿಸ್ತಾನೋ ಅವನಿಗೆ ನೋಡಿ ದೇವ್ರ ವಾಕ್ಯ ಏನ್ ಹೇಳ್ತದೆ? ಅವನನ್ನ ನನ್ನ ಪ್ರಾಕಾರದೊಳಗೆ, ನನ್ನ ಆಲಯದೊಳಗಡೆ, ಮುಂದೆ ನನ್ನ ಆಲಯದಲ್ಲಿ. ಎಲ್ಲಿ ಆಲಯ ಅಂದ್ರೆ ತಂದೆ ಮನೆ. ನಿನಗೆ ಅದು ಆರಾಧನೆ ಸ್ಥಳ ಆಗಿರಬಹುದು, ಆದ್ರೆ ತಂದೆಗೆ ಅದು ತನ್ನ ಮನೆ. ದೇವರು ಹೇಳ್ತದೆ ನನ್ನ ಮನೆಯಲ್ಲಿ, ನನ್ನ ಆಲಯದಲ್ಲಿ ಅವರ ಜ್ಞಾಪಕಾರ್ಥವಾಗಿ ಶಿಲೆಯನ್ನಿಟ್ಟು ಗಂಡು ಹೆಣ್ಣು ಮಕ್ಕಳಿಗಿಂತ ಮೇಲಾದ ಅವರನ್ನ ಯಾರು ಅನ್ಯರು ಅಂದ್ಕೊಂಡಿದ್ದಾರೋ, ಯಾರು ನನ್ನ ವಾಕ್ಯಕ್ಕೆ ಆಜ್ಞೆಯನ್ನ ಕೊಟ್ಟು ಕಿವಿಯನ್ನು ಕೊಟ್ಟು ನನ್ನ ಆಜ್ಞೆಗಳನ್ನ ಕೈಕೊಂಡು ನಡೀತಾ ಇದ್ದಾರೋ ಅವರು ನಪುಂಸಕರಾದ್ರೂ ಚಿಂತೆ ಇಲ್ಲ. ನಾನು ಅವರಿಗೆ ಒಂದು ಶ್ರೇಷ್ಠವಾದ ಹೆಸರನ್ನು ಕೊಟ್ಟು ನನ್ನ ಗಂಡು ಹೆಣ್ಣು ಮಕ್ಕಳಿಗಿಂತಲೂ ಶ್ರೇಷ್ಠವಾದಂತಹ ಸ್ಥಾನವನ್ನು ಕೊಟ್ಟು ನನ್ನ ಪ್ರಾಕಾರದೊಳಗಡೆ, ನನ್ನ ಆಲಯದೊಳಗಡೆ ಮಧ್ಯದಲ್ಲಿ ಅವರಿಗೆ ಶ್ರೇಷ್ಠ ಸ್ಥಾನವನ್ನು ಕೊಡುವೆನು. ಯಾಕೆಂದ್ರೆ ದೇವರು ನ್ಯಾಯವನ್ನು ಆಚರಿಸುವವನು. ಆತನ ನ್ಯಾಯ ಹೇಗೆಂದ್ರೆ ನನ್ನದು ಅಂತಲ್ಲ, ಆತನ ನ್ಯಾಯ ಯಾವನು ನನ್ನ ಆಜ್ಞಾವಿಧಿಯನ್ನು ಕೈಕೊಂಡು ನಡೀತಾನೋ, ಆತನ ನ್ಯಾಯ ಯಾವನು ನನ್ನ ಮನಸ್ಸಿಗೆ ತಕ್ಕಂತೆ ನಡೀತಾನೋ ಅವನನ್ನು ನಾನು ಏಳಿಗೆಗೆ ತರ್ತೇನೆ, ಪ್ರಾಕಾರದಲ್ಲಿ ತರ್ತೇನೆ. ನಿನಗೆ ಆಶೀರ್ವಾದ ಖಂಡಿತ. ನಿಮ್ಮ ಪಕ್ಕದವ್ರು ಹೇಳ್ರಿ, ನಿನಗೆ ಆಶೀರ್ವಾದ ಖಂಡಿತ. ನಿನಗೆ ಆಶೀರ್ವಾದವೇ ಆಶೀರ್ವಾದ. ಹಲ್ಲೆಲೂಯಾ. ಇಲ್ಲಿ ಯಾರಾದರೂ ನಂಬುವವರಿದ್ರೆ ಒಂದು ಸಾರಿ ಆಮೇಲೆ ನಮ್ದಾಗ ಹೇಳ್ತೀರಾ? ಇದ್ರ ಬಗ್ಗೆ ನನಗೆ ತುಂಬಾ ಆನಂದ ಆಗ್ತಾ ಇದೆ. ಕಾರಣ ಅಬ್ರಹಾಮನಿಗೆ ಬಾವಿಗಳನ್ನು ಕೊಟ್ಟನು, ನನಗೂ ಬಾವಿಯನ್ನು ಕೊಡ್ತಾನೆ. ಯಾಕಂದ್ರೆ ಆತನು ನ್ಯಾಯ ಆಚರಿಸುವನು. ಅಬ್ರಹಾಮನಿಗೆ ಭೂಮಿಯನ್ನು ಕೊಟ್ಟವನು, ಇವತ್ತು ನಮಗೂ ಭೂಮಿಯನ್ನು ಕೊಡ್ಲಿಕ್ಕೆ ಸಿದ್ಧನಾಗ್ತಾ ಇದ್ದಾನೆ. ನಮ್ಮ ದೇವರು ನ್ಯಾಯ ಆಚರಿಸುವನು. ನಿನ್ನ ದೇವರು ನ್ಯಾಯ ಆಚರಿಸುವನಾಗಿದ್ರೆ ಒಂದು ಸಾರಿ ಆಮೇಲೆ ನಮ್ದಾಗ ಹೇಳು. ಒಂದು ವೇಳೆ ಅವರಿಗೆ ದ್ರಾಕ್ಷಾ ತೋಟಗಳನ್ನು ಕೊಟ್ಟ ಆತನು ದೇವರು ಇವತ್ತು ನಿನಗೆ ಬಿಸ್ನೆಸ್ಗಳನ್ನು ಕೊಡ್ಲಿಕ್ಕೆ ಸಿದ್ಧನಾಗಿದ್ದಾನೆ. ಯಾಕಂದ್ರೆ ಆತನು ನ್ಯಾಯ ಆಚರಿಸುವವನು. ಆ ನ್ಯಾಯ ಆಚರಿಸುವಂತ ದೇವರಿಗೆ ನ್ಯಾಯ ಆಚರಿಸುವಂತ ಮಕ್ಕಳು ಸಿಗುವುದಾಗಿದ್ರೆ ಅಬ್ರಹಾಮನಿಗೆ ಮಾಡಿದಂತ ಎಲ್ಲ ವಾಗ್ದಾನಗಳನ್ನು ಅವರಿಗೂ ಮಾಡ್ಲಿಕ್ಕೆ ಆತನ ಸಾಧ್ಯವಿದೆ. ನ್ಯಾಯವನ್ನು ಆಚರಿಸು, ನಿನ್ನ ಬಿಸ್ನೆಸ್ ಏಳಿಗೆ ಬರ್ಲಿಕ್ಕಿದೆ. ನ್ಯಾಯವನ್ನು ಆಚರಿಸು, ನಿನ್ನ ಮಕ್ಕಳು ಗುಣವಾಗ್ಲಿಕ್ಕಿದ್ದಾರೆ. ನ್ಯಾಯವನ್ನು ಆಚರಿಸು, ನಿನ್ನ ಕುಟುಂಬ ಏಳಿಗೆ ಬರ್ಲಿಕ್ಕಿದೆ. ಅಬ್ರಹಾಮನು ನ್ಯಾಯವನ್ನು ಆಚರಿಸುವಾಗ ದೇವರು ಬಾಕಿ ಎಲ್ಲವನ್ನು ಬಿಟ್ಟು ಆತನನ್ನು ಉದ್ಧರಿಸಿದ. ಇಸಾಕ, ಯಾಕೋಬನನ್ನ, ದಾವೀದನನ್ನ ನ್ಯಾಯವನ್ನು ಆಚರಿಸುವಾಗ ದೇವರು ಅವ್ರನ್ನ ಎಬ್ಬಿಸ್ತಾ ಇದ್ದಾನೆ. ನೀನು ನ್ಯಾಯವನ್ನು ಆಚರಿಸುವಾಗ ದೇವರು ನಿನ್ನನ್ನು ಎಬ್ಬಿಸ್ತಾನೆ. ನೀನು ಗೌರ್ಮೆಂಟ್ ಡ್ಯೂಟಿಯಲ್ಲಿ ಇರೋದಾಗಿದ್ರೆ ಲಂಚವನ್ನು ಹುಟ್ಟಬೇಡ, ದೇವರಿಗೆ ಭಯಪಡ. ನೀನು ಎಲ್ಲೇ ಕೆಲಸ ಮಾಡು, ದೇವರಿಗೆ ಭಯಪಟ್ಟು ಮಾಡು. ಈಗ ನಿನಗೇನು ಕಾಣ್ಲಿಕ್ಕಾಗಲ್ಲ, ಆದರೆ ನಿನ್ನ ಒಂದು ಗ್ಲಾಸು ಹಾಲು ದೇವರ ರಿಸರ್ವ್ ನಲ್ಲಿ ಡಬಲ್ ಆಗ್ತಾ ಇದೆ. ಇಟ್ ಇಸ್ ಮಲ್ಟಿಪ್ಲೈಯಿಂಗ್. ಕೇಳ್ತಾ ಇದ್ದೀರಾ? ಅದಕ್ಕೋಸ್ಕರ ನಿನ್ನ ನ್ಯಾಯವನ್ನು ಮಾರ್ಕೊಳ್ಬೇಡ. ಯಾಕಂದ್ರೆ ದೇವರು ಅದನ್ನು ಉದ್ಧರಿಸ್ತಾ ಇದ್ದಾನೆ. ಅದರ ಏಳಿಗೆಯ ಫಲ ಬರುವವರೆಗೂ ಕಾದುಕೊಂಡಿರು, ಯಾಕಂದ್ರೆ ಅದು ಬೇಗನೆ ಬರ್ಲಿಕ್ಕಿದೆ. ಇಂಗ್ಲಿಷ್ ನಲ್ಲಿ ಏನ್ ಹೇಳ್ತದೆ ನೋಡಿ, ಇವನ್ ಟು ದೆಮ್ ಐ ವಿಲ್ ಗಿವ್ ದೆಮ್ ಇನ್ ಮೈ ಹೌಸ್ ವಿತ್ ಇನ್ ಮೈ ವಾಲ್ಸ್ ಅ ಪ್ಲೇಸ್. ಅಲ್ಲಿ ಶಿಲಾಕಂಬ ಅಂತ ಹೇಳಲ್ಪಟ್ಟಿದೆ. ಆದ್ರೆ ಇಂಗ್ಲಿಷ್ ಬೈಬಲ್ ನಲ್ಲಿ ಹೇಳ್ತದಂದ್ರೆ ನ್ಯಾಯ ಆಚರಿಸುವವರನ್ನ. ಈ ನ್ಯಾಯ ಆಚರಿಸೋದು ಎಷ್ಟೊಂದು ಉದಾಹರಣೆ ನನ್ನ ಕಣ್ಣು ಮುಂದೆ ಬರ್ತದೆ. ಸುಮ್ಮನೆ ಯಾರಿಗೂ ನೋವಾಗಬಾರ್ದು ಅಂತ ಹೇಳ್ತಾ ಇಲ್ಲ, ನಾನು ಹೇಳ್ತೀನಿ. ಒಂದೇ ಅಂಡರ್ಲೈನ್ ಅಲ್ಲಿ ನಮಗೊಂದು ಬೇರೆಯವರಿಗೆ ಮತ್ತೊಂದು ಅಂತೀವಲ್ಲ, ಅದೇ ಅನ್ಯಾಯ. ಸ್ವಲ್ಪ ಅದನ್ನು ವರ್ಣಿಸ್ಕೊಂಡೇ ಮುಂದೆ ಹೋಗೋಣ. ಎಷ್ಟು ಅದನ್ನು ಅವಾಯ್ಡ್ ಮಾಡ್ಲಿಕ್ಕೆ ನೋಡ್ತಾ ಇದ್ದೀನಿ, ಆಗ್ತಾ ಇಲ್ಲ. ನನ್ನದು ಬೇರೆಯವ್ರಿಗಿಂತ ಶ್ರೇಷ್ಠ ಅಂತೀವಲ್ಲ, ಅದೇ ಅನ್ಯಾಯ. ಯಾರಿಗೂ 10 ಲಕ್ಷದ ಮೋಸ ಮಾಡಿದಾಗಲೇ ಅನ್ಯಾಯ ಅಲ್ಲ. ನಿಮ್ಮ ನ್ಯಾಯ
ಅಭಿಷೇಕವನ್ನು ನೋಡುಂಟಾಗ್ಲಿ, ನಿಮ್ಮ ನ್ಯಾಯ ದೇವರ ಕರೆಯುವಿಕೆಯನ್ನು ನೋಡುಂಟಾಗ್ಲಿ. ಮುಖ ಸ್ತುತಿಯಿಂದ ಬೇಡ. ನಾವೇನ್ ಮಾಡ್ತೀವಿ ಅಂದ್ರೆ ವಿಶ್ವಾಸಿಗಳಾಗಿದ್ದೀವಿ, ನಮ್ಗೆ ಗೊತ್ತು ಆ ಯಪ್ಪ ತಪ್ಪು, ನಮ್ಗೆ ಗೊತ್ತು ಆ ಯಮ್ಮ ತಪ್ಪು, ಆದ್ರೆ ಭಯ. ಯಾಕೆ? ಅವರಿಂದ ನಮಗೆ ಲಾಭ ಇದೆ. ಏನ್ ಮಾಡ್ತೀವಿ? ಅವ್ರನ್ನ ಸಹಿಸ್ಕೊಳ್ತೀವಿ ಅಥವಾ ಅವರ ಮುಖಸ್ತುತಿ ಮಾಡ್ತೀವಿ. ಆವಾಗ ನ್ಯಾಯಬದ್ಧನಾದಂಥ ನಮ್ಮ ದೇವರು ನಮ್ಮ ಆಶೀರ್ವಾದಗಳನ್ನ ಬಿಡುಗಡೆ ಮಾಡ್ಲಿಕ್ಕೆ ಆಗಲ್ಲ. ಅದು ಅಲ್ಲೇ ಸ್ಟೋರ್ನಲ್ಲೇ ಇರ್ತದೆ. ಕಾರಣ, ನೀನು ಆಜ್ಞಾವಿಧಿಗಳಿಗೆ ಬೊಗ್ಗಲಿಲ್ಲ. ಆದರೆ ಯಾವನು ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೀತಾನೋ ಅವನ ನನ್ನ ಪ್ರಾಕಾರದೊಳಗಡೆ, ಅಂದರೆ ನನ್ನ ಕಂಪೌಂಡ್ ಒಳಗಡೆ ತಗೊಳ್ತೀನಿ. ನನ್ನ ಆಲಯ ಮಧ್ಯದಲ್ಲಿ ಆತನಿಗೆ ನನ್ನ ಮಕ್ಕಳಿಗಿಂತಲೂ, ಅಂದರೆ ಯಹೂದ್ಯರಿಗಿಂತಲೂ, ಅಂದರೆ ಇಸ್ರಾಯೇಲರಿಗಿಂತಲೂ ಶ್ರೇಷ್ಠವಾದ ಸ್ಥಾನವನ್ನು ಕೊಡ್ತೀನಿ. ಅದಕ್ಕೆ ಇವತ್ತು ಲೋಕದಲ್ಲಿ ಕ್ರಿಸ್ತನ ನಾಮವನ್ನು ಸಾರುವವರಲ್ಲಿ ಯಹೂದ್ಯರು ತುಂಬ ಕಡಿಮೆ. ಆದರೆ ಅನ್ಯರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಲಕ್ಷಾನುಗಟ್ಟಲೆ ಜನರ ಮುಂದೆ ನಿಂತ್ಕೊಂಡು ದೇವರ ವಾಕ್ಯವನ್ನು ಸಾರ್ತಾ ಇದ್ದಾರೆ. ಬೆನ್ನಿಹಿನ್ ಯಹೂದ್ಯನಲ್ಲ, ಪೌಲ್ ದಿನಕರನ್ ಭಾರತೀಯರು, ಇಸ್ರಾಯೇಲ್ನಲ್ಲ, ರವಿಮಣಿ ಕರ್ನಾಟಕದವರು, ಆಮೇನ್ ಸತೀಶ್ ಕುಮಾರ್ ಆಂಧ್ರ ಪ್ರದೇಶದವರು. 1,70,000 ಜನ ಸಭೆಯಲ್ಲಿ, 1,70,000 ಜನ ಸಭೆಯಲ್ಲಿ ಆಂಧ್ರ ಪ್ರದೇಶದವರು. ಯಾಕೆ? ದೇವರ ಆತ್ಮನ ಹೇಳಿದ, ದೇವರು ಆಗ್ಲೇ ವಾಗ್ದಾನ ಮಾಡಿ ಹೇಳಿದ, ನಪುಸಕ್ಕನ್ನು ಅಂದುಕೊಳ್ಳದೇ ಇರಲಿ, ನನ್ನ ದೇವರು ನನ್ನನ್ನು ಕೈ ಬಿಟ್ಟಿದ್ದರಿಂದ ನಾನು ಒಣ ಮರ ವೃಕ್ಷವಾದನಲ್ಲ, ಫಲವಿಲ್ಲದ ವೃಕ್ಷನಾದನಲ್ಲ ಅಂತ ನಪುಸಕ್ಕನು ಅನ್ನದಿರಲಿ. ಯಾಕಂದ್ರೆ ನನ್ನ ಸಬ್ಬತ್ ದಿನವನ್ನು ಆಚರಿಸಿ ನನ್ನ ಆಜ್ಞೆಯನ್ನು ಕೈಕೊಳ್ಳುವಂತ ನಪುಸಕ್ಕನಾದ್ರೂ ಚಿಂತೆ ಇಲ್ಲ, ಅವನನ್ನ ನನ್ನ ಮಕ್ಕಳಿಗಿಂತಲೂ ಶ್ರೇಷ್ಠವಾದ ಸ್ಥಾನವನ್ನು ಕೊಟ್ಟು, ನಾಮವನ್ನು ಕೊಟ್ಟು ದೇವರು ನಿನ್ನನ್ನು ಸ್ವೀಕರಿಸಿಕೊಂಡಿರುವಾಗ ಯಾಕೆ ಸ್ವಲ್ಪದಕ್ಕೋಸ್ಕರ ಭಯ ಪಡ್ತೀಯ? ನ್ಯಾಯಕ್ಕೋಸ್ಕರ ನಿಂತುಕೊಳ್ಳುವಾಗ ಅವ್ರು ಎಷ್ಟೇ ಬಲಶಾಲಿ ಆದ್ರೂ ಚಿಂತೆ ಇಲ್ಲ. ನಿನ್ನಿಂದ ಏಳಿಗೆ ಹೊಂದಲಿಕ್ಕಾಗಲ್ಲ, ನಿನಗೇನೆ ಏಳಿಗೆ. ಯಾರಾದ್ರೂ ಇಲ್ಲಿ ಆಶೀರ್ವಾದ ಹೊಂದ್ತಾ ಇರೋರಿದ್ರೆ ಆಮೇಲೆ ನಮ್ದಾಗ ಹೇಳ್ತೀರಾ? ಆಮೇಲೆ ನಮ್ದಾಗ ಹೇಳ್ತೀರಾ? ಗಟ್ಟಿಯಾಗಿ ಹೇಳ್ತೀರಾ? ಕಾರ್ಗತ್ತಿಲನ ಕಣಿವೆಯಲ್ಲಿ ನೀನು ಹಾದು ಹೋಗುವಾಗಲೂ ಆತನ ದೊಣ್ಣೆಯು ಕೋಲು ನಿನಗೆ, ಗಟ್ಟಿಯಾಗಿ ಹೇಳಿ, ನಿನ್ನನ್ನು ಅದು ಬಿಡಲ್ಲ, ನಿನಗೆ ಧೈರ್ಯ ಕೊಡ್ತದೆ, ನಿನಗೆ ನಡೆಸ್ತದೆ, ನೀನು ಭಯ ಪಡಬೇಡ. ನೀನು ಸೇವಿಸುವಂಥ ದೇವರು, ನ್ಯಾಯ ಮಾಡುವಂಥ ದೇವರು, ಆತನನ್ನು ನಂಬು. ಆತ ನಿನಗೆ ಅನ್ಯಾಯ ಆಗ್ಲಿಕ್ಕೆ ಬಿಡಲ್ಲ. ಅನ್ಯಾಯ ಆಗುವಾಗ ನೀನು ಬೊಗ್ಗಬೇಡ, ಧೈರ್ಯದಿಂದ ನಿಂತ್ಕೋ. 4 ದಿನ, 4 ತಿಂಗಳು, 4 ವರ್ಷ ನಿನಗೆ ಅನ್ಯಾಯ ಉಂಟಾದೀತು, ಆದರೆ ನ್ಯಾಯ ಕೊಡುವಂಥ ದೇವರು ನಿನ್ನನ್ನು ನ್ಯಾಯದಲ್ಲಿ ಮೇಲೆ ಎತ್ತುತ್ತಾನೆ. ಆಗ ನಿನಗೆ ಅನ್ಯಾಯ ಮಾಡುವವರು ಎಲ್ಲಿ?